ಬಹಳಷ್ಟು ಹೆಚ್ಚಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆಯನ್ನು ನಿದ್ರೆ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ನಾವು ಈ ಹೋರಾಟದ ಮುಖಾಂತರವಾಗಿ ಮಾಡ್ತಾ ಇದೀವಿ. ಈ ಒಂದು ಕಮಿಷನರ್ ಅವರು ಹೇಳ್ತಾರೆ, ಈ ಪೊಲೀಸ್ ಇಲಾಖೆ ಬಹಳಷ್ಟು ಜನನ್ನ ನಾವು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ, ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ತನಿಖೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ. ತನಿಖೆಯನ್ನು ಮಾಡಿ ಸ್ವಾಮಿ, ಆದ್ರೆ ಅವ್ರನ್ನ ಫೇಕ್ ಕೇಸ್ಗಳನ್ನ ಹಾಕಿ ಯಾರು ನೈಜ ಆರೋಪಿಗಳಿದಾರನ್ನ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಈ ಒಂದು ಯಾವ್ದೇ ಒಂದು ತಪ್ಪನ್ನು ಮಾಡಿದಾರಂತ ವಿದ್ಯಾರ್ಥಿಗಳ ಮೇಲೆ ಫೇಕ್ ಕೇಸನ್ನು ಹಾಕಿ ಅವ್ರ ಹತ್ರ ಕಮಿಷನ್ ಅನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಈ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ, ಇದನ್ನ ಎಬಿವಿಪಿ ಖಂಡಿಸ್ತದೆ. ಈ ಒಂದು ಹುಬ್ಬಳ್ಳಿ ಧಾರವಾಡದ ಕೇವಲ ಇದೊಂದೇ ಜಾಗದ ಒಂದು ಸಮಸ್ಯೆ ಅಲ್ಲ, ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಡ್ರಗ್ಸ್ ಹಾಗೂ ಗಾಂಜಾದ ಒಂದು ಈ ಜಾಲ ಇಡೀ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರದಲ್ಲಿ ಬಳ್ಳಾರಿಯಲ್ಲಿ ಪೀಪಲ್ ಟ್ರೀ ಕಾಲೇಜ್ ಇರ್ಬೋದು, ಗುರುಕುಲ ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಕೂಡ ಡ್ರಗ್ಸ್ ಹಾಗೂ ಗಾಂಜಾದ ಒಂದಿಷ್ಟು ಕೇಸ್ಗಳು ಸಿಕ್ಕಿದ್ದನ್ನ ಎಬಿವಿಪಿ ಅಲ್ಲೂ ಕೂಡ ಹೋರಾಟವನ್ನು ಮಾಡಿದೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ವಿಫಲವಾಗಿದೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಅಂದ್ರೆ ಅದನ್ನ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿತಾ ಇದ್ದಾರೆ, ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಬೇರೆ ರಾಜ್ಯದ ಪೊಲೀಸರು ಬಂದು ಆ ಡ್ರಗ್ಸ್ ಅನ್ನ ಹಿಡಿತಾ ಇದ್ದಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಡ್ರಗ್ಸ್ ಹಾಗೂ ಗಾಂಜಾದ ಒಂದು ಜಾಲದ ವಿರುದ್ಧ ಹೋರಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ನ್ಯಾಯವನ್ನು ಕೇಳ್ತೀವಿ ಅಂದ್ರೆ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತಿತರ ಚಟುವಟಿಕೆಗಳು ಹೆಚ್ಚಿದೆ. ಗಾಂಜಾ ಹಾಗೂ ಡ್ರಗ್ಸ್ ಎಲ್ಲಂದರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಅದಕ್ಕೆ ಎಬಿವಿಪಿ ಈ ಒಂದು ಜಾಲವನ್ನ ಕಂಡುಹಿಡಿಯಬೇಕು. ಕೇವಲ ಈ ಒಬ್ಬ ವಿದ್ಯಾರ್ಥಿ ಅಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡ ಸಿಟಿಯಲ್ಲಿ ಡ್ರಗ್ಸ್ ನ ಒಂದು ಜಾಲವನ್ನು ಪತ್ತೆ ಮಾಡಿ ಅವರಿಗೆ ಸೂಕ್ತವಾದ ತನಿಖೆಯನ್ನು ತೆಗೆದುಕೊಂಡು ಆ ಒಂದು ಜಾಲಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಆಗ್ಬೇಕಂತ ಹೇಳಿ ನಾವು ಹೋರಾಟವನ್ನು ಮಾಡ್ತೇವೆ. ಏನಾದ್ರೂ ಇನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳ ಅಂತಂದ್ರೆ ಎಬಿವಿಪಿ ಧಾರವಾಡ ಚಲೋ ಅನ್ನುವಂತ ಕರೆಯನ್ನು ಕೊಡುವ ಮುಖಾಂತರವಾಗಿ ಈ ಡ್ರಗ್ಸ್ ನ ಜಾಲವನ್ನ ತಡೆ ಹಿಡಿಯಲಿಕ್ಕೆ ನಾವು ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ತಿಳಿಸ್ತೇನೆ. ದರ್ಶನ್ ಹೆಗಡೆ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಮನುಷ್ಯನಿಗೆ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಅದರಲ್ಲೂ ದೃಷ್ಟಿದೋಷ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಆರೋಗ್ಯ ಸಮಸ್ಯೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಇದೇ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯ ನಿಗದಿ ಗ್ರಾಮದ ಅಂಬಾವನ ಮಠದ 7 ಕರಿಯಮ್ಮನ ಮಡ್ಡಿಯಲ್ಲಿ ಭೈರವಿ ಅಮ್ಮನ ಸಾನ್ನಿಧ್ಯದಲ್ಲಿ ಪ್ರತ್ಯಂಗಿರ ಮಹಾಯಜ್ಞ ನಡೆಯಲಿದೆ. ತುಂಬಾ ಕ್ಷೇತ್ರಗಳಿಗೆ ಸಹ ಹೋಗಿದ್ದೇವೆ, ತುಂಬಾ ಅವಧೂತರುಗಳ ಸಹ ನಾವು ಹೋಗಿದ್ದೇವೆ. ಅಲ್ಲಿ ಇಲ್ಲಿಯೇ ಒಂದು ತಾಯಿ ಹತ್ರ ಇರುವಂತ ಒಂದು ಶಕ್ತಿ ಒಂದು ವಿಭಿನ್ನ. ಪ್ರತ್ಯಕ್ಷ ದೈವ ಅಂದರೆ ಅದು ಭೈರವಿ ಅಮ್ಮನೇ. ನಾನಿದ್ದೀನಿ, ನೀನು ಇವತ್ತೆಲ್ಲ ಮುಂದೆ ನೀನು ಯಾವ ಮಟ್ಟದಲ್ಲಿ ನೀನು ಬೆಳಿತೀಯ ಅಂತ ನೋಡು. ನಾನಿದ್ದೀನಿ, ನಾನು ಬೆಳೆಸ್ತೀನಿ, ನೀನು ಹೆದರ್ಕೋಬೇಡ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ನಾನು ಅಂತ ಹೇಳಿ ನನಗೆ ಅವ್ರು ಆಶೀರ್ವಾದ ಮಾಡಿದರು. ನನಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಆಶೀರ್ವಾದ ಮಾಡಿದರು. ಅವತ್ತಿಂದ ನಾನು ಆ ಸ್ಥಿತಿಲಿ ಬಂದಾಗ ಪೂರ್ತಿ ಏನಿಲ್ಲ ಸರ್, ಪೂರ್ತಿ ನಾನು ತುಂಬ ಅಂದರೆ ಅದು ಹೇಳ್ಕೊಳ್ಳೋದೇ ಸ್ಥಿತಿಲಿ ಇಲ್ಲ, ಅಂತ ಕೆಟ್ಟ ಸ್ಥಿತಿಲಿ ಇದ್ದಿದ್ದು ನಾವು. ಇದೇ ಮೇ 1ರಂದು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದ್ದು, ಪ್ರತಿ ತಿಂಗಳ ಹುಣ್ಣಿಮೆಯಂದು ಈ ಯಜ್ಞ ಮಾಡಲಾಗುವುದು. ಹಿಮಾಲಯದ ಮಹಾಯೋಗಿಗಳಾದ ಭೈರವಿ ಅಮ್ಮ ಅವರಿಂದ ನಡೆಯುವ ಈ ಯಜ್ಞಕ್ಕೆ ತಾವು ಸಹ ಭಾಗಿಯಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ಪೊಲೀಸರು ಒಬ್ಬ ವಿದ್ಯಾರ್ಥಿಯನ್ನ ಬಂಧಿಸಿ, ಗಾಂಜಾ ಪ್ರಕರಣದಲ್ಲಿ ವಿದ್ಯಾರ್ಥಿಯನ್ನ ಬಂಧಿಸಿ ಅವನ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಕಿರುಕುಳವನ್ನ ನೀಡಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಆರೋಪದ ಮೇಲೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಬಿವಿಪಿ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಗಾಂಜಾ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಕೈಗೆ ಸರಾಗವಾಗಿ ಹೇಗೆ ಸಿಗ್ತಾ ಇದೆ, ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಆ ಗಾಂಜಾ ಹೆಸರನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳ ಹತ್ರ ದುಡ್ಡನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ನೇರ ಆರೋಪ ಇದೆ. ಇದರ ಬಗ್ಗೆ ಶೀಘ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು, ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಈ ರೀತಿ ಧಾರವಾಡ ನಗರ ಇದು ವಿದ್ಯಾರ್ಥಿ ಅಂದ್ರೆ ಇದು ಗಾಂಜಾ ನಗರಿ ಆಗಬಾರ್ದು. ಆ ರೀತಿಯ ಗಾಂಜಾಗಳು ವಿದ್ಯಾರ್ಥಿಗಳಿಗೆ ಕೈಗೆ ಸಿಲುಕದಿರುವಂತೆ ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಆ ವಿದ್ಯಾರ್ಥಿಗಳಿಗೆ ಯಾರು ಕಿರುಕುಳ ನೀಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಬಿವಿಪಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಎಬಿವಿಪಿ ಕೇಂದ್ರೀಯ ಕಾರ್ಯಸಮಿತಿ.